ನಮಸ್ತೆ ವಿದ್ಯಾರ್ಥಿಗಳೇ. ಇಂದು ನಾನು 10ನೇ ತರಗತಿಯ ಮೊದಲನೇ ಪೋಯಮ್ ಆದಂತಹ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈ ಒಂದು ಪೋಯಮಿನ ಕನ್ನಡ ಸಾರಾಂಶವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ನೌ ಹಿಯರ್ ಈಸ್ ಅ ಪೋಯಮ್ ಆಸ್ ದ ವೆರಿ ಟೈಟಲ್ ಸಜೆಸ್ಟ್ಸ್. ಈ ಒಂದು ಟೈಟಲ್ ಹೇಳೋ ಹಾಗೆ ಈ ಒಂದು ಪೋಯಮಲ್ಲಿ ಏನಿದೆ ಅಂತ ಅಂದರೆ ಅಬೌಟ್ ಅ ಗ್ರೋಯಿಂಗ್ ಅಪ್ ವುಮೆನ್ ಕಂಟಿನ್ಯೂಯಿಂಗ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್. ಈ ಒಂದು ಪೋಯಮಲ್ಲಿ ಏನಿದೆ ಅಂತ ಅಂದರೆ ಈ ಒಂದು ವುಮೆನ್ ಏನು ಮಾಡಿದಾಳೆ, ತನ್ನ ಒಂದು ಬಾಲ್ಯದ ಒಂದು ಹ್ಯಾಬಿಟ್ಸನ್ನು ಕಂಟಿನ್ಯೂ ಆಗಿ ಮುಂದುವರಿಸ್ಕೋತಾ ಹೋಗ್ತಾ ಇದ್ದಾಳೆ ಮತ್ತು ಅವಳ ಆಶಯಗಳನ್ನು ಮುಂದುವರಿಸ್ತಾ ಇದ್ದಾಳೆ ಅನ್ನುವಂಥದ್ದು ಈ ಒಂದು ಪೋಯಮ್. ಈಗ ಪೋಯಮನ್ನು ನೋಡ್ತಾ ಹೋಗೋಣ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಇದನ್ನು ಬರೆದಂಥವರು ರಸ್ಕಿನ್ ಬಾಂಡ್. ಮೊದಲನೇ ಸ್ಟ್ಯಾಂಜಾ ನೋಡೋಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಅಂತ ಅಂದರೆ ಪೋಯೆಟ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವರ ಗ್ರ್ಯಾಂಡ್ ಮದರ್ ಬಗ್ಗೆ, ಅವರ ಅಜ್ಜಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನನ್ನ ಅಜ್ಜಿ ತುಂಬಾನೇ ಬುದ್ಧಿವಂತಳು, ತುಂಬ ಏನಾಗಿದ್ದಾಳೆ, ಅವಳು ಜೀನಿಯಸ್ ಆಗಿದ್ದಾಳೆ. ಯು ವುಡ್ ಲೈಕ್ ಟು ನೋ ವೈ, ಯಾಕೆ ಅಂತ ನಿಮಗೆ ಗೊತ್ತಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಶೀ ಕುಡ್ ಕ್ಲೈಮ್ ಟ್ರೀಸ್. ಯಾಕೆ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಮರವನ್ನು ಹತ್ತುತ್ತಾರೆ. ಸ್ಪ್ರೆಡ್ಡಿಂಗ್ ಆರ್ ಹೈ, ಎಷ್ಟೇ ಏನಾಗಿರಲಿ ಬ್ರಾಂಚಸ್ಗಳು ಹಬ್ಕೊಂಡಿರಲಿ ಅಥವಾ ದೊಡ್ಡದಾಗಿರಲಿ, ಉದ್ದನೆಯದಾಗಿರಲಿ, ಎತ್ತರದಾಗಿರಲಿ, ಅವರು ಏನು ಮಾಡ್ತಾ ಇದ್ರು, ಶೀ ಕುಡ್ ಕ್ಲೈಮ್ ಟ್ರೀಸ್. ಶೀ ವುಡ್ ಬಿ ಅಪ್ ದರ್ ಬ್ರಾಂಚಸ್ ಇನ್ ಅ thrice and mind you, she would be up their branches in a thrice. ಆ ಒಂದು ಬ್ರಾಂಚಸ್ನ ಮರವನ್ನ ಎಷ್ಟು ಸಾರಿ ಕ್ವಿಕ್ ಆಗಿ ಹತ್ತಾ ಇದ್ರು. ಇನ್ ಅ ಥ್ರೈಸ್ ಅಂತ ಅಂದ್ರೆ ಕ್ವಿಕ್ ಆಗಿ, ವೆರಿ ಕ್ವಿಕ್ಲಿ ಅವರು ಹತ್ತಾ ಇದ್ರು. ಅಂಡ್ ಮೈಂಡ್ ಯು, ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ವೆನ್ ಲಾಸ್ಟ್ ಶೀ ಕ್ಲೈಮ್ಡ್ ಅ ಟ್ರೀ ಶೀ ವಾಸ್ 62. ಲಾಸ್ಟ್ ಟೈಮ್ ಅವಳು ಮರನ ಹತ್ತಿದ್ದು ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಅಂದ್ರೆ 62ನೇ ವರ್ಷಕ್ಕೆ ಅವಳು ಲಾಸ್ಟ್ ಟೈಮ್ ಏನು ಮಾಡಿದ್ಲು, ಟ್ರೀಯನ್ನು ಹತ್ತಿದ್ಲು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಅವಳು ಸಣ್ಣ ಇರುವಾಗ, ಚೈಲ್ಡ್ ಇರುವಾಗಲೇ ಅವಳಿಗೆ ಈ ಒಂದು ಮರ ಹತ್ತುವಂತಹ ಗಿಫ್ಟ್ ಗಾಡ್ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಇದನ್ನು ಸಣ್ಣಿರುವಾಗ್ಲಿಂದನೇ ಅವಳು ಹತ್ತೋದನ್ನು ಕಲ್ತಿದ್ಲು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ನಮ್ಗೆ ಹೇಗೆ ಲಿಫ್ಟ್ ಹತ್ತುವಾಗ ಖುಷಿ ಆಗುತ್ತೋ ಅದೇ ರೀತಿ ಅವಳಿಗೆ ಹ್ಯಾಪಿಯರ್ ಆಗುತ್ತೆ. ಏನಕ್ಕೆ, ಒಂದು ಇನ್ನ ಟ್ರೀಯನ್ನು ಹತ್ತೋದು ಅವಳಿಗೆ ತುಂಬಾನೇ ಖುಷಿ ಅನಿಸುತ್ತೆ. ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್. ಅದಾಗೆ ಏನಾಗುತ್ತೆ ಅಂತ ಅಂದರೆ ಆಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಕಳೆದ ಹಾಗೆ ಶಿ ವುಡ್ ಬಿ ಟೋಲ್ಡ್, ಅವಳು ಹೇಳ್ಬೋದಿತ್ತು ಏನಂತ, ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್. ಏಜ್ ಆಗ್ತಾ ಹೋದ ಹಾಗೆ ಈ ಒಂದು ಮರವನ್ನು ಹತ್ತುವಂಥದ್ದನ್ನು ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡ್ತೇನೆ ಅಂತ ಅವಳು ಏನು ಮಾಡಬೇಕಿತ್ತು, ಹೇಳಬೇಕಿತ್ತು. ಆ್ಯಂಡ್ that growing old should be gone about gracefully. ಈ ರೀತಿ ಮರವನ್ನು ಹತ್ತುವಂಥದ್ದು ಏನಾಗಿದೆ, ತುಂಬಾನೇ ಮನೋಹರವಾಗಿದೆ. ಇದನ್ನ ಜನಗಳು ನೋಡಿ ಏನು ಅನ್ಕೋತಾರೆ ಅಂತ ಅಂದರೆ, ಈ ಅಜ್ಜಿಗೆ ಏನಪ್ಪ ಇಷ್ಟು ವಯಸ್ಸಾದ್ರೂ ಮರ ಹತ್ತಾಳಲ್ಲ ಈ ರೀತಿ ಅಂತ ಅನ್ಕೋತಾರೆ. ಶಿ ವುಡ್ ಲಾಫ್ ಆ್ಯಂಡ್ ಸೇ, ಅವಳು ಏನು ಮಾಡ್ತಾಳೆ, ಜೋರಾಗಿ ನಗ್ತಾಳೆ ಮತ್ತು ಹೇಳ್ತಾಳೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ನಾನೇನು ಮಾಡ್ತೇನೆ, ಅವಮಾನಕರವಾಗಿಯೇ ಬೆಳೀತಾ ಹೋಗ್ತೇನೆ ಅಂತ ಅವಳು ಜೋರಾಗಿ ನಕ್ಕಿ ಹೇಳ್ತಾಳೆ. ಐ ಕ್ಯಾನ್ ಡೂ ಇಟ್ ಬೆಟರ್. ನಾನು ಇದನ್ನು ಏನು ಮಾಡ್ತೇನೆ, ತುಂಬಾ ಚೆನ್ನಾಗಿ ನಿಭಾಯಿಸ್ತೇನೆ, ಮರ ಹತ್ತೋದನ್ನು ಚೆನ್ನಾಗಿ ಕಲ್ತಿದ್ದೇನೆ, ಚೆನ್ನಾಗಿ ನಾನು ಹತ್ತೇನೆ ಅಂತ ಹೇಳ್ತಾಳೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಅಂತ ಅಂದರೆ ಈ ಕವಿಗಳು ಏನಾಗಿದ್ದಾರೆ, ಆ ಅಜ್ಜಿ ಎಲ್ಲರಿಗಿಂತ ಎಲ್ಡರ್ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಬೇಕಿತ್ತು, ಇದನ್ನು ಅಗ್ರಿ ಮಾಡಬೇಕಿತ್ತು, ಒಪ್ಕೊಳ್ಬೇಕಿತ್ತು. For in all the garden there was not a tree.
ಅಲ್ಲಿ ಅವ್ರ ಮನೆ ಗಾರ್ಡನ್ ಆಜು ಬಾಜು ಎಲ್ಲ ಕಡೆನೂ ಮರ ಹತ್ತದೇ ಇರಲಿಲ್ಲ. ಒಂದು ಮರವನ್ನು ಅವರು ಬಿಟ್ಟಿರಲಿಲ್ಲ. ಶಿ ಹ್ಯಾಡ್ ನಾಟ್ ಬೀನ್ ಅಪ್, ಇದು ಯಾವುದನ್ನು ಮರವನ್ನು ಹತ್ತೋದನ್ನು ಬಿಟ್ಟಿರಲಿಲ್ಲ. ಆಟ್ ಒನ್ ಟೈಮ್ ಆರ್ ಅನದರ್, ಒನ್ ಟೈಮ್ ಆಗಿರ್ಬೋದು ಅಥವಾ ಮತ್ತು ಪುನಃ 2-3 ಟೈಮು ಕೂಡ ಆಗಿರ್ಬೋದು. ಒಂದು ಮರವನ್ನು ಅವರು ಬಿಟ್ಟಿರಲಿಲ್ಲ ಹತ್ತದೆ. ಹ್ಯಾವಿಂಗ್ ಲರ್ನ್ಡ್ ಟು ಕ್ಲೈಂಬ್ ಫ್ರಾಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6, ಅವರಿಗೆ 6 ವರ್ಷ ವಯಸ್ಸಿರುವಾಗಲೇ ಅವ್ರು ಏನು ಮಾಡಿದ್ರು, ಮರವನ್ನು ಹತ್ತೋದನ್ನು ಕಲ್ತಿದ್ರು. ಯಾರಿಂದ? ಲವಿಂಗ್ ಬ್ರದರ್, ಅವರ ಒಂದು ಪ್ರೀತಿಯ ಅಣ್ಣನಿಂದ ಕಲ್ತಿದ್ರು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್, ಆದರೆ ನಮಗೆಲ್ಲರಿಗೂ ಒಂಥರ ಭಯ ಇದೆ. ಯಾಕೆ ಅಂತ ಅಂದರೆ ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್, ಆದರೆ ಒಂದಲ್ಲ ಒಂದಿನ ಅವಳು ಏನಾಗ್ತಾಳೆ, ಬಿದ್ದೇ ಬೀಳ್ತಾಳೆ ಕೆಳಗಡೆ, ಒಂದು ಭಯಾನಕವಾಗಿ ಕೆಳಗಡೆ ಬೀಳಬಹುದು ಅನ್ನುವಂತಹ ಒಂದು ಭಯ ನಮಗಿದೆ ಅಂತ ಕವಿಗಳು ಹೇಳ್ತಾರೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವೇರ್ ಇನ್ ಟೌನ್. ಒಂದ್ಸಾರಿ ಅವರೆಲ್ಲರೂ ಕೂಡ ಟೌನಲ್ಲಿ, ನಗರದಲ್ಲಿ ಇದ್ದಾಗ ಒಂದು ಔಟ್ಕಮ್ ವಾಸ್ ಡಿಫ್ರೆಂಟ್ ಅಂತ ಅಂದರೆ ಒಂದು ರಿಸಲ್ಟ್ ತುಂಬಾ ಡಿಫ್ರೆಂಟ್ ಆಗಿ ಬಂತು, ಬೇರೆನೇ ಬಂತು. ಏನು ಅಂತ ಅಂದರೆ ಶಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಅವಳು ಒಂದ್ಸಾರಿ ಮರವನ್ನು ಹತ್ತಿದ್ಲು, ಆದರೆ ಅವಳು ಏನೋ ಕೆಳಗೆ ಇಳಿದು ಬಂದೇ ಇರಲಿಲ್ಲ. ಮರವನ್ನು ಹತ್ತಿದ್ಲು, ಆದರೆ ಕೆಳಗಡೆ ಇಳಿದು ಬಂದಿರಲಿಲ್ಲ.